ಅವಶ್ಯಕತೆಯೇ ಆವಿಷ್ಕಾರಕ್ಕೆ ಮೂಲ ಎಂಬ ಮಾತು ಸತ್ಯವಾದಂತೆ ಒಬ್ಬ ವ್ಯಕ್ತಿಯ ಮನೆ ಮಂಚವನ್ನೇ ಮೋಟಾರು ಕಾರನ್ನಾಗಿ ಪರಿವರ್ತಿಸಿ ರಸ್ತೆಯಲ್ಲಿ ಓಡಾಡಿದ್ದಾನೆ. ಈ ಅಪೂರ್ವ ಸೃಷ್ಟಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ನೆಟ್ಟಿಗರಿಂದ ಮೆಚ್ಚುಗೆಯ ಮಳೆಗರೆದಿದೆ. ಆ ಯುವಕನ ಕ್ರಿಯಾಶೀಲತೆಗೆ ಸಲಾಂ ಎಂದು ಹಲವರು ಕಾಮೆಂಟ್ ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಮಂಚ ಇರುತ್ತದೆ, ಆದರೆ ಅದನ್ನ ಕಾರಾಗಿ ಮಾರ್ಪಡಿಸಿ ರಸ್ತೆಯಲ್ಲಿ ಓಡಾಡುವ ಕಲ್ಪನೆ ಯಾರಿಗಾದ್ರೂ ಬರುತ್ತದೆಯೇ? ಅಸಾಧಾರಣ ಕೆಲಸವನ್ನ ಸಾಧಿಸಿದ ಯುವಕನ ಹೆಸರು ಭೂಪ. ಇವನು ಮಂಚದ ಒಳಗೆ ಸ್ಟೇರಿಂಗ್ ಅಳವಡಿಸಿ ಆರಾಮದಾಯಕ ಸೀಟ್ ರಚಿಸಿ 4 ಚಕ್ರಗಳನ್ನ ಜೋಡಿಸಿ ಒಂದು ಹೊಸ ಮಾದರಿಯ ಮಂಚ ಕಾರು ಸೃಷ್ಟಿಸಿದ್ದಾನೆ. ಈ ವಿಶಿಷ್ಟ ವಾಹನವನ್ನ ರಸ್ತೆಯಲ್ಲಿ ಓಡಿಸುವ ದೃಶ್ಯವನ್ನ ರೆಕಾರ್ಡ್ ಮಾಡಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಈ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ. ಪೋಸ್ಟ್ ಆಗಿ ಕೆಲವೇ ದಿನಗಳಲ್ಲಿ ಇದು 4.27 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಮತ್ತು ಸಾವಿರಾರು ಜನರು ಲೈಕ್ ಮಾಡಿದ್ದಾರೆ. ಈ ಘಟನೆ ಪಶ್ಚಿಮ ಬಂಗಾಳದ ಜಿಲ್ಲೆಯಲ್ಲಿ ನಡೆದಿದ್ದು, ರಸ್ತೆಯಲ್ಲಿ ಮಂಚ ಕಾರು ಓಡಾಡ್ತಿರೋದನ್ನ ನೋಡಿ ಸ್ಥಳೀಯರು ಆಶ್ಚರ್ಯಗೊಂಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾ ಯುಗ. ಒಂದು ಸಣ್ಣ ಘಟನೆಯು ಕ್ಷಣಾರ್ಧದಲ್ಲಿ ಜಗತ್ತಿನಾದ್ಯಂತ ತಲುಪುತ್ತದೆ. ಈ ವಿಡಿಯೋ ಕೂಡ ಅಂತಹದ್ದೇ ಒಂದು ಉದಾಹರಣೆ. ಭೂಪನ ಈ ಹೊಸ ಆವಿಷ್ಕಾರವು ಜನರ ಗಮನ ಸೆಳೆದಿದ್ದು, ಅವಶ್ಯಕತೆಯಿಂದ ಆವಿಷ್ಕಾರಗಳು ಹುಟ್ಟುತ್ತವೆ ಎಂಬ ಮಾತಿಗೆ ಸಾಕ್ಷಿಯಾಗಿದೆ. ಆದರೆ ಇಂತಹ ಪ್ರಯತ್ನಗಳು ಸುರಕ್ಷತೆಯ ದೃಷ್ಟಿಯಿಂದ ಎಷ್ಟು ಸರಿಯಾಗಿವೆ ಎಂಬುದು ಚರ್ಚೆಗೆ ಒಳಗಾಗಿದೆ. ಒಟ್ಟಿನಲ್ಲಿ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿರುವಂಥದ್ದು. ಮಂಚ ಕಾರು ಏನು ವಿಡಿಯೋ ಇದೆಯಲ್ಲ, ಇದು ಸಾಕಷ್ಟು ವೈರಲ್ ಆಗಿರುವಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಂಚ ಇರುತ್ತೆ, ಅದನ್ನ ಈ ರೀತಿ ಕೂಡ ಬಳಸ್ಕೊಳ್ಬಹುದು ಅನ್ನುವಂಥ ಒಂದು ಕ್ರಿಯಾಶೀಲತೆ ಏನಿದೆ ಆ ಒಂದು ಹುಡುಗನಲ್ಲಿ ಬಂದಿರುವಂಥದ್ದು. ಅಂದ್ರೆ ಅವಶ್ಯಕತೆಯೇ ಆವಿಷ್ಕಾರಕ್ಕೆ ಮೂಲ ಎಂಬ ಮಾತು ಸತ್ಯವಾಗಿದೆ. ಈಗ ಒಬ್ಬ ಈ ಒಂದು ಯುವಕನ ಒಂದು ಕ್ರಿಯಾಶೀಲತೆಯಿಂದ ತನ್ನ ಅವಶ್ಯಕತೆಗೆ ಯಾವ ರೀತಿ ಆವಿಷ್ಕಾರವನ್ನ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿನಲ್ಲಿ ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಥಿಂಕಿಂಗ್ ಮಾಡಿ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಈ ಒಂದು ಕಾರನ್ನ ಮಾಡ್ಕೊಂಡಿರುವಂಥದ್ದು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿದೆ.